ಇದು ಸತ್ಯ ಸುಳ್ಳಿನ ನಡುವಿನ ಸಂಘರ್ಷ. ಸಂಘರ್ಷದ ನಡುವೆಯೇ ಸತ್ಯಾನ್ವೇಷಣೆಗೆ ಹೋರಾಟ. ಸತ್ಯದ ಹೋರಾಟಕ್ಕೆ ನಿಷ್ಠೆ, ನಿಷ್ಠುರತೆಯೇ ಅಸ್ತ್ರ. ದಿಟ್ಟತನದ ಪಯಣದಲ್ಲಿ ದುಷ್ಟರು ಅಟ್ಟಹಾಸಗೆಯಬಹುದು. ಬಟ್ ಸತ್ಯಕ್ಕೆ ಸಾವಿಲ್ಲ. ಸತ್ಯ ಹುಡುಕುವ ಸಾಹಸಿಗನಿಗೆ ಸೋಲಿಲ್ಲ. ಸತ್ಯ ಶೋಧನೆಯ ಸಾಹಸ ಪಯಣವೇ ಕವರ್ ಸ್ಟೋರಿ ವಿತ್ ವಿಜಯಲಕ್ಷ್ಮಿ ಶಿಬರೂರು. ಕವರ್ ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಸ್ನೇಹಿತರೆ, ಮತ್ತದೇ ಉತ್ಸಾಹ, ಮತ್ತದೇ ಜೋಶ್, ಮತ್ತದೇ ದಿಟ್ಟತನದಿಂದ ಮತ್ತೆ ಫೀಲ್ಡಿಗಿಳಿದಿದ್ದೀವಿ. ನಮ್ಮ ಈ ಸಾಹಸ ಪಯಣಕ್ಕೆ ನೀವು ಸಾಥ್ ಕೊಡಬೇಕಂದ್ರೆ ನಮ್ಮ ವಿಜಯ ಟೈಮ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಜೊತೆಗೆ ಸ್ನೇಹಿತರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಲು ಸಲಹೆ ಕೊಡಿ. ಎಸ್, ಇವತ್ತು ನಾನು ಈ ಕೊರೋನಾ ಹಗರಣದ ಇನ್ಸೈಡ್ ಸ್ಟೋರಿ ಹೇಳ್ತೀನಿ. ಸರ್ಕಾರಗಳು ಜನರನ್ನು ಕೊರೋನಾ ಹೆಸರಲ್ಲಿ ಭಯ ಬೀಳಿಸಿ ಭಾರಿ ಲೂಟಿ ಹೊಡಿತಿದೆಯಾ? ಭ್ರಷ್ಟ ಕೂಟಗಳೆಲ್ಲ ಸೇರಿ ಭಾರಿ ದರೋಡೆ ಮಾಡ್ತೀವಿಯಾ? ಖಾಸಗಿ ಆಸ್ಪತ್ರೆಗಳು ಪಾಸಿಟಿವ್ ನೆಗೆಟಿವ್ ಅನ್ನೋ ರಿಪೋರ್ಟ್ನ ಬೃಹನ್ ನಾಟಕ ಆಡಿ ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತೀವಿಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ನಾನು ವಿಜಯಲಕ್ಷ್ಮಿ ಶಿಬರೂರು. ಒಂದು ಮಾಹಿತಿ ಕೊಡಲ್ಲ. ನಾನು ಅನೇಕ ಸಾರಿ ಕೇಳಿದ್ದೀನಿ, PM ಕೇರ್ಸ್ಗೆ ಎಷ್ಟು ದುಡ್ಡು ಬಂತು. ಚೀಪ್ ಕೊರೋನಾ ಬಂದ ಮೇಲೆ ಇವರು ಇರ್ತಕ್ಕಂಥ ಮಾಹಿತಿ ಪ್ರಕಾರ 3,328 ಕೋಟಿ, 815 ಕೋಟಿಗೆ ಲೆಕ್ಕ ಇಲ್ಲ. ಎಷ್ಟು? 815 ಕೋಟಿಗೆ ಲೆಕ್ಕ ಇಲ್ಲ. ಅದು ಎಲ್ಲಿ ಖರ್ಚಾಯಿತು, ಎಲ್ಲೋಯ್ತು ಅಂತ ಯಾವ ಲೆಕ್ಕನೂ ಇಲ್ಲ, ಯಾವ ಮಾಹಿತಿನೂ ಇಲ್ಲ, ಯಾವ ಎವಿಡೆನ್ಸೂ ಇಲ್ಲ. 2 ಪಟ್ಟು ಕೊಟ್ಟು ಖರೀದಿ ಮಾಡಿದ್ದಾರೆ. ಯಾಕೆ? ವೈ? ಈ ಕರಪ್ಷನ್ ಅದನ್ನೇ ಇನ್ನೇನಂತ ಕರಿಬೇಕು? ಮಾರುಕಟ್ಟೆ ಬೆಲೆ ಪ್ರಕಾರ 1,163.65 ಕೋಟಿ ಆಗಬೇಕಾಗಿತ್ತು. ಎಷ್ಟು? 1,163.65 ಇಷ್ಟು ಕೋಟಿ ಆಗಬೇಕಾಯ್ತು ಮಾರುಕಟ್ಟೆ ಬೆಲೆ. ಅದರಲ್ಲಿ ಎಷ್ಟು ಕಮಿಷನ್ ಹೊಡೆದಿದ್ದಾರೋ ಗೊತ್ತಿಲ್ಲ ನನಗೆ. ಅವ್ರು ಮಾಡಿದ್ದು 3,000. ಅವ್ರು ಮಾಡಿರೋದು 3,392 ಕೋಟಿ. ಎಂಥ ದೊಡ್ಡ ಆರೋಪ ಅದು! ವಿರೋಧ ಪಕ್ಷದ ನಾಯಕರು ದಾಖಲೆ ಸಮೇತ ಈ ಆರೋಪ ಮಾಡಿದ್ದಾರೆ. ಹಾಗಾದ್ರೆ ದಾಲ್ ಮೇ ಕುಚ್ ಕಾಲಾ ಹೈ ಅನ್ನೋದು ಸ್ಪಷ್ಟ. 25 ದಿವಸದಿಂದ ನಾನು ಹುಷಾರಿಲ್ಲ. 25 ದಿವಸದಿಂದ ಯಾವುದೇ ಅಧಿಕಾರಿಗಳು ಯಾರು ಬಂದಿಲ್ಲ. ಆಮೇಲೆ ನನಗೆ BO ನಂಬರ್ ಬೇಕಾಗಿತ್ತು ಅರ್ಜೆಂಟು. ನಾನು ಬೇರೆ ಹಾಸ್ಪಿಟಲ್ ಅಲ್ಲಿ, ಯಾಕಂದ್ರೆ ನನಗೆ ಪಾಸಿಟಿವ್ ಬಂದ ನಂತರ, ಪಾಸಿಟಿವ್ ಬಂದಾದ್ಮೇಲೆ ನಾವು BO ನಂಬರ್ ಅಂತ ಕೊಡ್ತಾರೆ. ಆ ನಂಬರ್ ಕೊಡ್ತಾ ಇದ್ರೆ ನಾನು ಬೇರೆ ಹಾಸ್ಪಿಟ್ಲಲ್ಲಿ ಹೋಗಿ ಅಡ್ಮಿಟ್ ಆಗೋಣ ಅಂದರೆ ಅಲ್ಲಿ ನೋಡಿದ್ರೆ ಇದ್ದಿಲ್ಲ ಬೆಡ್ಗಳು. ಮೇಲ್ ನರ್ಸ್ಗಳು ಯಾರು ಇಲ್ಲಿ ಬಂದು ಅಟೆಂಡ್ ಮಾಡ್ತಾ ಇಲ್ಲ. ಸೀರಿಯಸ್ ಪೇಷೆಂಟು ಟಾಯ್ಲೆಟ್ಗೆ ಹೋಗ್ಬೇಕಲ್ಲಿ, ಬಾತ್ರೂಮ್ಗೆ ಹೋಗ್ಬೇಕಲ್ಲಿ, ಕರ್ಕೊಂಡೋಗಂಥವ್ರು ಯಾರೂ ಇಲ್ಲ. ಈ ರೀತಿ ಅನೇಕ ಕರೆಗಳು, ಮನವಿಗಳು ವಿಜಯ ಟೈಮ್ಸ್ ಕವರ್ ಸ್ಟೋರಿ ತಂಡಕ್ಕೆ ಬಂದವು. ಮೊದಲೇ ಜನ ಕೊರೋನಾ ಹೊಡೆತಕ್ಕೆ ಸಿಕ್ಕು ಜರ್ಜರಿತರಾಗಿದ್ದಾರೆ. ಈಗ ಆ ಗಾಯದ ಮೇಲೆ ಬರೆ ಎಳೆಯುವಂತೆ ಸರ್ಕಾರದ ಭ್ರಷ್ಟ ರಾಜಕಾರಣಿಗಳು ಹಾಗೂ ಲೂಟಿಕೋರ ಅಧಿಕಾರಿಗಳು ಕೊರೋನಾ ಹೆಸರಲ್ಲಿ ದರೋಡೆಗಿಳಿದಿದ್ದಾರೆ. ಕೊರೋನಾ ಅನ್ನೋ ಭ್ರನ್ ನಾಟಕ ಆಡಿ ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ಸೊ ಇಲ್ಲಿ ನಮ್ಗೆ ಏನ್ ಪ್ರಶ್ನೆ ಮೂಡ್ತಾ ಇದೆ ಅಂತ ಹೇಳಿದ್ರೆ, ಪ್ರತಿಯೊಬ್ರು ಎಚ್ಚೆತ್ಕೊಳ್ಬೇಕಾದ ಸಮಯ ಇದು. ಆ ವ್ಯಕ್ತಿ ಇದನ್ನು ಹೇಳಲಿಕ್ಕೆ, ಸತ್ಯ ಹೇಳಲಿಕ್ಕೆ ರೆಡಿ ಇದ್ದಾನೆ, ಆದ್ರೆ ಭಯ ಇದೆ. ಇಲ್ಲಿ ಅವ ಹೇಳ್ತಾನೆ, ನಾಳೆ ಹೇಳ್ತಾನೆ, ಆದ್ರೆ ಭಯ ಇದೆ ಏನಂತ ಹೇಳಿದ್ರೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಿದ್ರಲ್ಲಿ ಇನ್ವಾಲ್ವ್ಮೆಂಟ್ ಇದೆ.
ಸೊ ಇಲ್ಲಿ ಏನಾಗ್ತಿದೆ, ಸರ್ಕಾರದಿಂದ ನಡಿಬೇಕಾದ ಟೆಸ್ಟ್ ಅಲ್ಲಿ ಖಾಸಗಿ ಆಸ್ಪತ್ರೆಗಳಿಗೆ ಕರ್ಕೊಂಡು ಹೋಗುವವರು ಯಾರು? ಮಧ್ಯದಲ್ಲಿ ಕಾಲ್ ಮಾಡಿ ನಿಮ್ಮ ರಿಪೋರ್ಟ್ ಪಾಸಿಟಿವ್ ಇದೆ ಅಂತ ಹೇಳುವವರು ಯಾರು? ನೆಗೆಟಿವ್ ಇದ್ದ ರಿಪೋರ್ಟ್ ಪಾಸಿಟಿವ್ ಆಗ್ತಿದೆ ಯಾಕೆ? ಒಂದು ಮೂತ್ರ ಟೆಸ್ಟ್ ಮಾಡುವಾಗ ಸಮೇತ ಕರೆಕ್ಟ್ ರಿಪೋರ್ಟ್ ಬರ್ತದೆ. ಕೋವಿಡ್ ಟೆಸ್ಟ್ ಮಾಡುವಾಗಂತೆ ಬೆಳಗ್ಗೆ ನೆಗೆಟಿವ್ ಇರ್ತದೆ, ಮಧ್ಯಾಹ್ನ ಆಗುವಾಗ ಪಾಸಿಟಿವ್ ಆಗ್ತದೆ. ಯಾಕಾಗ್ತದೆ? ಕೇಳುವವರು ಯಾರು? ಇಷ್ಟು ಮಂದಿ ಆಸ್ಪತ್ರೆಯಲ್ಲಿ ಈ ರೀತಿ ಆಗ್ತಿದೆ ಅಂತ ವಾಯ್ಸ್ ರೈಸ್ ಮಾಡ್ತಿದ್ದಾರೆ. ಎಷ್ಟೋ ಮಂದಿ ಇವತ್ತು ಹೊರಗೆ ಬಂದು ಹೇಳುವಂತ ಧೈರ್ಯ ಮಾಡಿದ್ದಾರೆ. ಆದ್ರೆ ರಾಜಕಾರಣಿಗಳು ಇದಕ್ಕೆ ಬ್ಯಾಕ್ ಗ್ರೌಂಡ್ ಇಂದ ಸಪೋರ್ಟ್ ಮಾಡ್ತಿದ್ದಾರೆ ಎಂಬಂತ ಅನುಮಾನ ಮೂಡಿಸ್ತಾ ಇದೆ. ಈ ಬೃಹನ್ ನಾಟಕದ ಹಿಂದಿನ ರಹಸ್ಯ ಬಯಲಿಗಿಳಿಯಲೇಬೇಕು. ಜನರಿಗೆ ಸತ್ಯ ತಿಳಿಸಲೇಬೇಕು. ಏನಿದು ನೆಗೆಟಿವ್ ಪಾಸಿಟಿವ್ ನಾಟಕ ಅನ್ನೋದನ್ನ ಜನರಿಗೆ ಗೊತ್ತು ಮಾಡಬೇಕು ಅಂತ ಕವರ್ ಸ್ಟೋರಿ ತಂಡ ರಹಸ್ಯ ಕಾರ್ಯಾಚರಣೆಗಿಳಿಯಿತು. ನಾನಾ ಆಸ್ಪತ್ರೆಗಳನ್ನ, ಜನರನ್ನ, ನೊಂದವರನ್ನ ಭೇಟಿ ಮಾಡಿ ಅವರ ನೋವನ್ನ ಆಲಿಸಿತು. ಆಗ ಈ ಸರ್ಕಾರದ ಈ ಭ್ರಷ್ಟ ಅಧಿಕಾರಿಗಳ ಒಂದೊಂದೇ ಮುಖಗಳು ಬಯಲಾಗತೊಡಗಿದವು. ಸಾವಿನ ಮನೆಗೆ ವಿಜಯ್ ಟೈಮ್ಸ್ ಕವರ್ ಸ್ಟೋರಿ ತಂಡ ರಿಯಾಲಿಟಿ ಚೆಕ್ಗೆ ಇಳಿದಾಗ ಮೊದಲು ಸಿಕ್ಕ ಶಾಕಿಂಗ್ ನ್ಯೂಸ್ 108 ಬಗ್ಗೆ. ಎಸ್, ಸರ್ಕಾರದ ಆರೋಗ್ಯ ಕವಚ 108 ಸೇವೆಗೆ ಅನಾರೋಗ್ಯ ಕಾಡ್ತಿದೆ. 108 ಆಂಬ್ಯುಲೆನ್ಸ್ನಲ್ಲಿ ಸೇವೆ ಮಾಡ್ತಿರೋ ಸಿಬ್ಬಂದಿ ಸೌಲಭ್ಯಗಳಿಲ್ಲದೆ ನಿತ್ಯ ಸಾವಿನ ಜೊತೆ ಹೋರಾಟ ಮಾಡ್ತಿದ್ದಾರೆ. ಅದೆಷ್ಟೋ ಸಿಬ್ಬಂದಿ ಈಗಾಗಲೇ ಕೊರೋನಾ ಪಾಸಿಟಿವ್ಗೆ ಒಳಗಾಗಿದ್ದಾರೆ. ಇವತ್ತು ನಮಗೇನು ಅನ್ಯಾಯ ಆಗ್ತಾ ಇದೆ, ನೀವು ಸರ್ಕಾರದಿಂದ ಏನು ಮಂಜೂರು ಮಾಡಿ ಅವರಿಗೆ ನಮ್ಮ ಸಂಸ್ಥೆ ಕೊಡ್ತಾ ಇದ್ದೀರಿ, ಅದು ನಮಗೆ ಸರಿಯಾದ ರೀತಿಯಲ್ಲಿ ತಲುಪ್ತಾ ಇಲ್ಲ. ಇವತ್ತು ಕಡಿಮೆ ಅಂದ್ರೂ ಒಂದು 13 ಜನಕ್ಕೆ ನಮ್ಮ 108 ಸಿಬ್ಬಂದಿ, ಅದು 10 ರಿಂದ 15 ಜನಕ್ಕೆ ಕೊರೋನಾ ಪಾಸಿಟಿವ್ ಆಲ್ರೆಡಿ ಬಂದಿದೆ. ನಮಗೂ ಒಂದು ಕುಟುಂಬ ಇದೆ. ಇವತ್ತು ನೀವು ಕೊಡ್ತಕ್ಕಂಥ ಸಂಬಳದಲ್ಲಿ ನಾವು ಜೀವನ ನಿರ್ವಹಣೆ ಮಾಡೋದು ಕಷ್ಟ ಇದೆ. ಇದರಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳಿಗೆ ಯಾವುದೇ ಒಂದು ರೂಮ್ ಫೆಸಿಲಿಟೀಸ್ ಆಗಲಿ, ಇನ್ನೊಂದು ಮತ್ತೊಂದು ಯಾವುದೂ ಇಲ್ಲ. ಸ್ಯಾನಿಟೈಸರು, ಮಾಸ್ಕ್ಗಳು ಅವೆಲ್ಲ ಕೊರತೆ ಇದೆ. ಮಾಸ್ಕ್ಗಳು ಸರಿಯಾಗಿ ಕೊಡ್ತಾ ಇಲ್ಲ. ಇವತ್ತು ಅನೇಕ ತೊಂದರೆಯಲ್ಲಿ ಅನುಭವಿಸ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಇವತ್ತು ಸರ್ಕಾರಕ್ಕೆ ಗೊತ್ತಿರೋಂಗೆ ಸುಮಾರು ಕೊರೋನಾ ಅನ್ನೋ ಒಂದು ಮಹಾಮಾರಿ ಹರಡಿದೆ. ಇವತ್ತು ಫಸ್ಟು ನೇರವಾಗಿ ಯಾವ ಒಂದು ಪೇಷಂಟ್ ಹತ್ರ ಮೊದಲು ಹೋಗ್ತಕ್ಕಂಥದ್ದೇ ಒಂದು 108 ಅನ್ನೋ ಒಂದು ಆಂಬುಲೆನ್ಸ್. ಈ 108 ಆಂಬುಲೆನ್ಸ್ ನಿರ್ವಹಣೆ ಮಾಡ್ತಕ್ಕಂಥ ಸಂಸ್ಥೆ ಭಾಳ ಬೇಜವಾಬ್ದಾರಿಯುತ ಕೆಲಸ ಮಾಡ್ತಾ ಇದೆ. ಕೇಳಿದ್ರಲ್ಲ, ಕೊರೋನಾ ವಿರುದ್ಧದ ಹೋರಾಟದಲ್ಲಿ ಮುಂಚೂಣಿಯಲ್ಲಿರೋ ಸೇನಾನಿಗಳನ್ನೇ ಗ್ಲೌಸ್, ಮಾಸ್ಕ್, ಸ್ಯಾನಿಟೈಸರ್ ಕೊಡದೆ ಎತ್ತಲಾಗಿ ನಿಲ್ಲಿಸಿದೆ ಈ ಭ್ರಷ್ಟ ವ್ಯವಸ್ಥೆ. ಜನರ ತೆರಿಗೆ ಹಣದಿಂದ ನಡೆಸುತ್ತಿರೋ 108 ಆಂಬ್ಯುಲೆನ್ಸ್ ಸೇವೆಯನ್ನ ಜೀವಿಕೆ ಅನ್ನೋ ಸಂಸ್ಥೆಗೆ ನಡೆಸಲು ನೀಡಿ ಪ್ರತಿ ವರ್ಷ ಕೋಟಿ ಕೋಟಿ ಲೂಟಿ ಹೊಡೆಯುತ್ತಿದ್ದಾರೆ ಅಧಿಕಾರಿಗಳು. ಅದರ ಒಂದೊಂದೇ ಬಣ್ಣವನ್ನ ಬಯಲು ಮಾಡ್ತೀನಿ, ಬನ್ನಿ. ಮಾಸ್ಕ್ ಏನೂ ಇರಲ್ಲ ಮೇಡಮ್. ಅದು 25 ಪೇರ್ ಅಂತ ಕೊಟ್ಟಿದ್ರು. ಅದು ಎಷ್ಟು ದಿನ ಬರುತ್ತೆ ಮೇಡಮ್? 4 ಪೇಷಂಟ್ 5 ಪೇಷಂಟ್ ಅಟೆಂಡ್ ಮಾಡಿದ್ರೆ ಮುಗ್ದೋಗುತ್ತೆ. ಪಬ್ಲಿಕ್ ಎಲ್ಲ ಕರೆದ್ರೆ ಅವ್ರಿಗೊಂದೊಂದೆರಡು ಕೊಡ್ಲೇಬೇಕಲ್ಲ ಮೇಡಮ್. ಇವಾಗ ಇವ್ರು ಏನ್ ಹೇಳಿದ್ರು ರೆಸ್ಪಾನ್ಸ್ ಮಾಡಲ್ಲ. ನಮ್ಮ ಮೇಲಧಿಕಾರಿಗಳು ಎಲ್ಲರೂ ಅಷ್ಟೇ ಮೇಡಮ್. ಇವ್ರ ಜೀವಿಕೆಯಿಂದ ಏನು ಕೊಡ್ತಿಲ್ಲ. ಗ್ಲೌ ಇಲ್ಲ ಅಂದ್ರೆ ಕೇಸ್ ತಗೊಂಡಿಲ್ಲ ಅಂದ್ರೆ ಪೈಲಟ್ ಏನಂತಾರೆ, ಅವ್ರವ್ರಿಗೆ ಕಮಿಟ್ಮೆಂಟ್ ಇರುತ್ತಲ್ಲ ಮೇಡಮ್ ಅಧಿಕಾರಿಗಳ ಜೊತೆ. ಅವ್ರು ಯಾಕ್ರಿ ಸಿಸ್ಟರ್ ನೀವು ತಗೊಂಡಿಲ್ಲ ಸರ್, ನಂದೇನು ತಪ್ಪಿಲ್ಲ ಸರ್ ಅಂತ ಅವ್ರು ಮುಂದೆನೇ ಹೇಳ್ತಾರ. ಆಗ ಮೇಲಧಿಕಾರಿ ನನ್ನ ಮೇಲೆ ಪ್ರೆಸರ್ ಇರ್ತಾರೆ. ಯಾಕಮ್ಮ ನೀನು ತಗೊಂಡಿಲ್ಲ ಕೇಸು, ಪೈಲಟ್ ಹೊಡೆಯಕ್ಕೆ ರೆಡಿ ಇದ್ರಲ್ವಾ, ಮತ್ತು ನಾವು ಹೆಂಗ್ ಮೇಡಮ್ ನಾವು ಬದುಕಬೇಕಿಲ್ಲಿ? ಸೊ ಅಂದ್ರೆ ಈಗ ಬೆಂಗಳೂರಿನಲ್ಲಿ ಒಳಗಿರುವಂತ ಗಾಡಿಗಳು ಸ್ವಲ್ಪ ನೋಡುವ ಹಂಗಿದೆ. ಆದ್ರೆ ಹಳ್ಳಿ ಭಾಗಗಳಲ್ಲಿ, ಗ್ರಾಮೀಣ ಹಳ್ಳಿಗಳಿಗೆ ನಮ್ಗಿಂತ ನಾವೆಷ್ಟೋ ಪರವಾಗಿಲ್ಲ ಮೇಡಮ್. ಹಳ್ಳಿಗಳದಂತೂ ಲೇಡಿ MT ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ಎಲ್ರದ್ದು ಪ್ರಾಬ್ಲಮ್ ಮೇಡಮ್. ಗಾಡಿಗಳಂತೂ ಅಧ್ವಾನ ಅಂದ್ರೆ ಅಧ್ವಾನ. ಹಳ್ಳಿಗಳಲ್ಲಿ ಗಾಡಿನೇ ಬರಲ್ಲ. 40 ಕಿಲೋಮೀಟರ್ ಇದ್ರೆ ಗಾಡಿನೇ ಇಲ್ಲ. ಪೇಷಂಟ್ ಎಷ್ಟೋ ಜನ ಸತ್ತೋಗಿದ್ದಾರೆ. ನನ್ನ ಫ್ರೆಂಡ್ ಪೈಲಟ್ ಅಮ್ಮ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಗಾಡಿ ಸಿಕ್ಕಿಲ್ಲ, ಸತ್ತೋಗಿದ್ದಾರೆ. ಇದು ಜೀವಿಕೆ, ನಾವು ಜೀವಿಕೆ ಮಾಡ್ತಿರುವಂತ ಅನ್ಯಾಯ, ಇದು 108 ಹೆಸರಲ್ಲಿ ಮಾಡ್ತಿರುವಂತ ಅಕ್ರಮದ ಬಗ್ಗೆ ನಿರಂತರವಾಗಿ ಸ್ಟೋರಿ ಮಾಡ್ತಿದೀವಿ. ಇವರು ಈ 108 ಅನ್ನುವಂಥದ್ದು ಇವ್ರಿಗೆ ಲೂಟಿ ಹೊಡೆಯೋ ಗಣಿ ತರ ಆಗ್ಬಿಟ್ಟಿದೆ. ಆದ್ರೆ ಯಾವ ಆರೋಗ್ಯ ಸಚಿವ ಬಂದ್ರು, ಯಾವ ಸರ್ಕಾರ ಬಂದ್ರು ಜೀವಿಕೆ ಬೆಲೆನೇ ಇಲ್ಲ ಮೇಡಮ್. ನಾನು 10 ಸಲ ಆರೋಗ್ಯ ಸಚಿವರ ಹತ್ರ ಹೋಗಿರೋದು.
ನಮ್ಮ ಶ್ರೀರಾಮುಲು ಸರ್ 10 ಸಲ ಹೇಳಿದ್ದಾರೆ ನಮ್ಮ CO ಸರ್ಗೆ RM ಸರ್ಗೆ, ಒಂದಕ್ಕೂ ರೆಸ್ಪಾನ್ಸ್ ಮಾಡಿಲ್ಲ. 10 ಸಲಕ್ಕೆ ಬೆಲೆ ಕೊಟ್ಟಿಲ್ಲ ಒಂದು ಆರೋಗ್ಯ ಸಚಿವರಿಗೆ. ಅಂದ್ರೆ ಈ ಜೀವಿಕೆಗೆ ಸರ್ಕಾರಕ್ಕೆ ಯಾರಿಲ್ಲ, ಆರೋಗ್ಯ ಸಚಿವರಂದ್ರೆ ಕಾಲಕಸ. ಇವ್ರು ಮಾಡಿದ ಮರ್ಜಿಯೇ, ಇವ್ರು ರೇಸ್ ಮಾಡಿದ ಬಿಲ್ಲೆ. ಗಾಡಿನ ಕೆಲವು ಗಾಡಿಗಳನ್ನ ಮೇಂಟೆನೆನ್ಸ್ ಮಾಡ್ತಾರೆ. ಇವರು ಹೇಳಿದ ಗ್ಯಾರೇಜ್ ಅಲ್ಲಿ ಹೋಗ್ತಾರೆ, ಲಕ್ಷ ಗಟ್ಲೆ ಬಿಲ್ ಹಾಕ್ತಾರೆ. ಗಾಡಿಯನ್ನು ಚೆನ್ನಾಗಿ ಇಟ್ಕೊಳ್ಳಲ್ಲ. ಅದು ಹಳ್ಳಿ ಭಾಗದಲ್ಲಿ, ಗ್ರಾಮೀಣ ಭಾಗದ ಗಾಡಿಗಳನ್ನ ನೋಡಕ್ಕಾಗಲ್ಲ. ಎಷ್ಟೋ ಪೇಷಂಟ್ಗಳು ಫೆಸಿಲಿಟಿ ಇಲ್ಲದೆ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಆದ್ರೆ ಇವತ್ತಿನವರೆಗೆ ಈ ಜೀವಿಕೆ ಸಂಸ್ಥೆಯ ಟೆಂಡರ್ ಅನ್ನ ವಾಪಸ್ ಪಡೆಯುವಂತ ತಾಕತ್ತು ಯಾವ ಸರ್ಕಾರಕ್ಕೂ ಇಲ್ಲ, ಯಾವ ಆರೋಗ್ಯ ಸಚಿವರಿಗಿಲ್ಲ. ಏನಿವರ ಕಮಿಟ್ಮೆಂಟ್, ಏನಿವರ ಅಧಿಕಾರಿಗಳು ಮತ್ತೆ ಈ ಜೀವಿಕೆ ನಡುವಿನ ಏನು ನಂಟು ಅನ್ನುವಂಥದ್ದು ಇವತ್ತಿನವರೆಗೆ ಗೊತ್ತಿಲ್ಲ. ಜೀವಿಕೆ ಸಂಸ್ಥೆ ಭ್ರಷ್ಟ ಅಧಿಕಾರಿಗಳನ್ನ ಫಿಕ್ಸ್ ಮಾಡಿಕೊಂಡು ಇಡೀ ಆರೋಗ್ಯ ಕವಚ 108 ಅನ್ನುವ ಸೇವೆಯನ್ನು ತಮ್ಮ ಖಾಸಗಿ ಸ್ವತ್ತಾಗಿ ಮಾಡ್ಕೊಂಡಿದ್ದಾರೆ. ಸಂಬಳವನ್ನೇ ಕೊಡ್ತಿಲ್ಲ. ಯಾವುದೇ ರೀತಿಯಾದ ನಮಗೆ ಸೌಲಭ್ಯಗಳಿಲ್ಲ, ಸ್ಯಾನಿಟೈಸರ್ ಇಲ್ಲ, ಮಾಸ್ಕ್ ಇಲ್ಲ. ಇವೆಲ್ಲರೂ ಗೊತ್ತಿರತಕ್ಕಂಥ ವಿಷಯ. ಇಷ್ಟೆಲ್ಲ ಡ್ಯೂಟಿ ಮಾಡ್ಬೇಕಾದ್ರೆ ಇದುವರೆಗಾತು ಇವತ್ತು ತಾರೀಕು 8ನೇ ತಾರೀಕಾದರೂ ನಮಗೆ ಸ್ಯಾಲ್ರಿ ಆಗಿಲ್ಲ. ಸ್ಯಾಲ್ರಿ ಬಗ್ಗೆ ಕೇಳಿದರೆ ನಮಗೆ ಸರ್ಕಾರ ಕೊಟ್ಟಿಲ್ಲ, ಹಂಗಾಗಿ ನಾವು ದುಡ್ಡು ಕೊಡಲ್ಲ ಅಂತ ಹೇಳ್ತಾರೆ. ಅದೇ ಆರೋಗ್ಯ ಸಚಿವರು ಯಾವುದೇ ಒಬ್ಬ ಸಿಬ್ಬಂದಿಗಳನ್ನ ಇಂಥ ಕೊರೋನಾ ವಾರಿಯರ್ಸ್ ಇದರಲ್ಲಿ ಡ್ಯೂಟಿ ತಗೊಳ್ಳಿ ಅಂತ ಹೇಳಿ ಸಚಿವರು ಆದೇಶ ಮಾಡಿದಾಗ ನಮ್ಗೆ ಹೈದರಾಬಾದಿಂದ ಬರಬೇಕು ಅಂತ ಹೇಳ್ತಾರೆ. ಆದರೆ ಇವತ್ತು ಸಚಿವರು ಹೇಳಿದ್ದ ಮಾತಿಗೆ ಬೆಲೆ ಕೊಡಲ್ಲ, ಆದರೆ ಇವರು ಹೈದರಾಬಾದ್ ಅಂತ ಹೇಳ್ತಾರೆ. ಇವತ್ತು ಯಾರು ಸ್ಯಾನಿಟೈಸರ್ ಇಲ್ಲ, ಮಾಸ್ಕ್ ಇಲ್ಲ ಅಂತೇಳಿ ಏನಾರು ಮಾತಾಡಿದ್ರು ಅಂತ ಹೇಳಿದ್ರೆ ಅಂಥ ಸಿಬ್ಬಂದಿನ ಬೇರೆ ದೂರ ಜಿಲ್ಲೆಗೆ ಟ್ರಾನ್ಸ್ಫರ್ ಮಾಡೋದು, ಮತ್ತು ಅವ್ರನ್ನ ಪನಿಷ್ಮೆಂಟ್ ಡ್ಯೂಟಿ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಕಳಿಸೋದು, ಇವೆಲ್ಲ ಟಾರ್ಚರ್ ಮಾಡ್ತಿದ್ದಾರೆ GVKMR ಸಂಸ್ಥೆಯವರು. 108 ಗಾಡಿಲಿ ಕೂತ್ರೆ ಒಳಗಿರುವವರ ಬಾಡಿಗೆ ಗ್ಯಾರಂಟಿನೇ ಇಲ್ಲ. ಯಾಕಂದ್ರೆ ಅಷ್ಟು ಖರಾಬಾಗಿ ಗಾಡಿಯ ಮೇಂಟೆನೆನ್ಸ್ ಮಾಡಿದ್ದಾರೆ. ಗ್ಯಾರೇಜ್ಗಳಲ್ಲಿ ಫಿಕ್ಸಿಂಗ್, ಫೇಕ್ ಬಿಲ್ ರೆಡಿ ಮಾಡೋದು, ಸ್ಪೇರ್ ಪಾರ್ಟ್ಸ್ ನಲ್ಲಿ ಲೂಟಿ, ಈ ರೀತಿ 1-2 ಇದ್ರ ಮೂಲನೇ ಏನಿರ್ಬೋದು ಅಂತ ಹುಡುಕೊಂಡು ಹೊರಟಾಗ ಮೇಡಮ್, ನನ್ನ ಹತ್ರ ತುಂಬ ದಾಖಲೆ ಸಿಕ್ತು. ನನಗೆ ಇದೇ ದಾಖಲೆ ಸಿಕ್ಕಿದ್ದು. ನನಗೆ ಏನೇನು ಮಾಡ್ತಿದ್ದಾರೆ ಹಗರಣ, ಗ್ಯಾರೇಜ್ ಏನು ಹಗರಣ ಮಾಡಿದ್ದಾರೆ, ಏನೆಲ್ಲ ಮಾಡ್ತಿದ್ದಾರೆ. ಹೌದು, ಗ್ಯಾರೇಜ್ದು ಫೇಕ್ ಬಿಲ್ಲು, ಅವ್ರದೇ ಓನ್ ಗ್ಯಾರೇಜ್ ಇಟ್ಕೊಂಡು ಫೇಕ್ ಬಿಲ್ ಮಾಡಿರೋದು, ಇದೆಲ್ಲ ಹಗರಣ ಮೇಡಮ್. ಸ್ಟಾಕ್ ಇಟ್ಕೊಂಡಿದ್ದೀನಿ. ಹೆಲ್ತ್ ಮಿನಿಸ್ಟ್ರು ಫ್ರೀ ಇಲ್ಲ ಮೇಡಮ್. ಮೊನ್ನೆ ಆಚೆ ಮನೆಯಲ್ಲ ಕೇಳಿದೆ, ಊರಲ್ಲಿದ್ದರು, ಸಿಕ್ಕಿಲ್ಲ. 10ನೇ ತಾರೀಕು ಮೇಲೆ ಹೇಳಿದ್ದಾರೆ, ನಮಗೆ ಬರೋಕ್ಕೆ ಹೇಳಿದ್ದಾರೆ ಮೇಡಮ್. ಖಂಡಿತ 10ನೇ ತಾರೀಕು ಕಳ್ಕೊಂಡು ಅವ್ರ ಮುಂದೆ ತಗೊಂಡೋಗಿಡ್ತೀನಿ. ಇದೇ 108 ಸಿಬ್ಬಂದಿ ಕಥೆಯಾದ್ರೆ ಸರ್ಕಾರ ಕೊರೋನಾ ಹೆಸರಲ್ಲಿ ಇನ್ನೊಂದಷ್ಟು TT ಗಾಡಿಗಳನ್ನ ಆಂಬ್ಯುಲೆನ್ಸ್ ಆಗಿ ಪರಿವರ್ತಿಸಿದೆ. ಅವರಿಗೂ ಯಾವುದೇ ವ್ಯವಸ್ಥೆ, ತರಬೇತಿ ಕೊಡದೆ ಅವರ ಜೀವದ ಜೊತೆಯೂ ಚೆಲ್ಲಾಟ ಆಡ ಹೊರಟಿದೆ ಸರ್ಕಾರ. BBMP ಕಡೆಯಿಂದ ತಗೊಂಡಿರೋದು. ನಮಗೆ ಅದು ಆಂಬುಲೆನ್ಸ್ಗೆ ಅಂತ ತಗೊಂಡು, ಇವಾಗ ಜ್ವರ ಪರ ಬಂದವ್ರಿಗೆ, ಅಕಸ್ಮಾತ್ ಕೆಮ್ಮು ಬಂದವ್ರಿಗೆ ಅಥವಾ ಜ್ವರ ಬಂದವ್ರಿಗೆ ಅವ್ರನ್ನ ಕರ್ಕೊಂಡೋಗಿ ಯಾವ ಹಾಸ್ಪಿಟ್ಲ್ ಹೇಳ್ತಾರೋ ಆ ಹಾಸ್ಪಿಟ್ಲಿಗೆ ಡ್ರಾಪ್ ಮಾಡಿ ನಮಗೆ ಇಲ್ಲಿಗೆ ಬರೋಕ್ಕೆ ಹೇಳಿದ್ದಾರೆ. ಇನ್ನು ನಮಗೆ ಪಾರ್ಕಿಂಗ್ ಲಾಟು ಅಲಾಟ್ ಮಾಡಿಲ್ಲ, ಮತ್ತು ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ. ಆಮೇಲೆ ಊಟ ತಿಂಡಿ ವ್ಯವಸ್ಥೆ ಆಗಿಲ್ಲ. ಇನ್ನು ನಾವು 3-4 ದಿವಸದಿಂದ ವ್ಯವಸ್ಥೆ ಬಿಡ್ತಾ ಇದ್ದೀವಿ. ಊಟ ತಿಂಡಿ ಇದೆ ಅಂತ ಇದೆಲ್ಲ ಮಾಡಿ 108 ಆಂಬ್ಯುಲೆನ್ಸ್ ಸಿಬ್ಬಂದಿ ನೋವಿನ ಕಥೆಯನ್ನ ಕೇಳ್ತಾ ಕೊರೋನಾ ಪ್ರಕರಣದ ಇನ್ನಷ್ಟು ಹಗರಣಗಳು ಬಯಲಾಗತೊಡಗಿದವು. ಬೆಡ್ ಇಲ್ಲದೆ ಒದ್ದಾಟ. ಹೌದು, ನಮ್ಮ ರಾಜ್ಯ ಸರ್ಕಾರ ಕೋವಿಡ್ ನಿರ್ವಹಣೆಗೆ ಸಾವಿರಾರು ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿಕೊಂಡಿದೆ. ICU, ವೆಂಟಿಲೇಟರ್, ಮಾಸ್ಕ್, ಗ್ಲೌಸ್, ಸ್ಯಾನಿಟೈಸರ್, ಹೀಗೆ ಪ್ಯಾಕೇಜ್ ಮೇಲೆ ಪ್ಯಾಕೇಜ್ ಘೋಷಿಸಿಕೊಂಡಿದೆ. ಆದರೆ ನಮ್ಮ ರಿಯಾಲಿಟಿ ಚೆಕ್ನಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೆಡ್, ICU ಕೊರತೆ ತೀವ್ರವಾಗಿರೋದು ಸ್ಪಷ್ಟವಾಗಿದೆ. ಕಮಲಾನಗರದಿಂದ ಒಂದು ಕೋವಿಡ್ ಪಾಸಿಟಿವ್ ಪೇಷಂಟನ್ನು ಇವರು ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬಂದು ಆಲ್ರೆಡಿ 20-30 ನಿಮಿಷ ಕಳೆದಿದೆ. ಇದೇನು ತುಂಬ ಕಡಿಮೆ. ಆದರೆ ಇಲ್ಲಿ 2-3 ಗಂಟೆ ಆದರೂ ಕೂಡ ಪೇಷಂಟನ್ನು ಆ್ಯಂಬುಲೆನ್ಸಿಂದ ಕರ್ಕೊಂಡು ಹೋಗುವಂಥ ವ್ಯವಸ್ಥೆ ಇಲ್ಲಿರಲ್ಲ. ಎಷ್ಟೊತ್ತಾಯ್ತು ಈಗ ನೀವು ಇದು ಇಲ್ಲಿ ಎಷ್ಟೊತ್ತಾಗುತ್ತೆ? ಯಾವಾಗಲೂ ಕೂಡ ಎಲ್ಲ ಕಡೆ 2 ಅವರಿಂದ 3 ಅವರ್ ತಗೊಳ್ಳೋ ಪೇಷಂಟನ್ನು ಇಳಿಸೋಕ್ಕೆ ಅಷ್ಟೊತ್ತು ತಗೊಳ್ತಾರೆ. ನಾವು ಅಡ್ಮಿಟ್ ಮಾಡೋಕ್ಕಂತ ನಾವು ಅಲ್ಲಿಂದ ಬರೋಕ್ಕಲ್ಲ. ಓಕೆ, ಅಲ್ಲಿ ಬೆಡ್ ಇಲ್ಲ ಅಂದರೆ ಬೇರೆ ಕಡೆ ಕರ್ಕೊಂಡು ಹೋಗ್ತೀವಿ. ಎಲ್ಲ ಒಂದು 3 ಅವರ್ 4 ಅವರ್ ಅಲ್ಲೇ ಇರಬೇಕಾಗುತ್ತೆ ನಾವು ಡ್ರೈವರ್ಗಳೆಲ್ಲ. ಓಕೆ,
ಹಿಂಗೆ ಎಷ್ಟು ಹಾಸ್ಪಿಟಲ್ ತಿರುಗ್ತೀರ ಒಮ್ಮೊಮ್ಮೆ ಒಂದೊಂದು ಪೇಷಂಟ್ ತೊಗೊಂಡು ಅಲ್ಲಿ ಬೆಡ್ ಇಲ್ಲ ಇಲ್ಲಿ ಬೆಡ್ ಇಲ್ಲ ಅಂತ ಹೇಳ್ಕೊಂಡು? ತಿರುಗ್ತಾನೆ ಇರ್ತೀವಿ. ಹಾಂ, ಇಲ್ಲಿ ಬರ್ತಿಲ್ಲ, ಇಲ್ಲ ಇಲ್ಲಿದ್ರೆ ಇಲ್ಲಿರುತ್ತೆ. ನಾವು ಡಾಕ್ಟ್ರು ಇಲ್ಲಿ ಕಳಿಸ್ತಾರೆ, ಇಲ್ಲಾಂದ್ರೆ ಆಕಾಶ್ ಹಾಸ್ಪಿಟ್ಲು, ಇಲ್ಲಿ ಹೊಸಕೋಟೆ ಕಡೆ ಎಲ್ಲ ಕಳಿಸ್ತಾ ಇರ್ತಾರೆ. ನೀವು ಎಲ್ಲಿಂದ ಬಂದಿದ್ದು? ಕಮಲಾನಗರ. ಕಮಲಾನಗರ. ಹಾಂ, ಹೊಸಪೇಟೆವರೆಗೂ ಹೋಗ್ತೀರಾ ನೀವು? ಹೊಸಕೋಟೆ ಹೊಸಕೋಟೆ ತನಕ ಹೋಗ್ತೀರಾ ಬೆಡ್ ಹುಡ್ಕೊಂಡು? ಓ ಮೈ ಗಾಡ್. ಹಾಂ, ಕಡೆ ಎಲ್ಲಿ ಇದ್ರೆ ಅಲ್ಲ ಅಲ್ಲೇ ಅಡ್ಮಿಟ್ ಮಾಡ್ಕೊಳ್ತೀವಿ. ತಿರುಗಾಡ್ತಾನೆ ಇರ್ಬೇಕು ನೀವು, ಪೇಷಂಟ್ ಹಿಡ್ಕೊಂಡು ತಿರುಗುತ್ತಿರ್ಬೇಕು. ಹೌದಾ? ಬಟ್ ಎಲ್ಲೂ ಹಾಸ್ಪಿಟಲಲ್ಲಿ ಕೋವಿಡ್ ಪೇಷಂಟ್ ತಗೊಳ್ತಿಲ್ಲ. ತಗೊಂತಾರೆ, ಅಲ್ಲಿ ವೆಯ್ಟ್ ಮಾಡ್ತಾ ಇರಬೇಕು, ಬೆಡ್ ಇಲ್ಲ ಅಂತಾರೆ, ಹೋಗೋ ಅಂತಾರೆ. ಹಾಂ, ನೋಡಿ ಈ ರೀತಿ ಸಣ್ಣ ಉದಾಹರಣೆ ಅಷ್ಟು. ಅಲ್ಲೊಂದು ಆ್ಯಂಬುಲೆನ್ಸ್ ಇದೆ, ಅದರೊಳಗೂ ಕೂಡ ಪಾಸಿಟಿವ್ ಪೇಷಂಟ್ ಇದ್ದಾರೆ. ಆದರೆ ಇನ್ನೂ ಕೂಡ ಪೇಷಂಟನ್ನು ಅಟೆಂಡ್ ಮಾಡ್ತಾ ಇಲ್ಲ ಡಾಕ್ಟ್ರುಗಳು. ಯಾಕೆ ಸರ್ ಪೇಷಂಟ್ ಅಟೆಂಡ್ ಮಾಡ್ತಿಲ್ವಾ? ನಮ್ಮ ಹಾಸ್ಪಿಟ್ಲು ಹರ್ಷರಾಮಕ್ಕೆ ಬಂದು ಅಲ್ಲಿ ಬೆಡ್ಗಳಿಲ್ಲ, ICU ಇಲ್ಲ, ಫುಲ್ಲಾಗಿದೆ. ಅದರಿಂದ ಇಲ್ಲಿಗೆ ಕಳಿಸಿದ್ರು. ಇಲ್ಲೇನೋ ಫಿಸಿಷಿಯನ್ ಹತ್ರ ತೋರಿಸ್ತೀವಿ ಅಂತೇಳಿ ನಿಲ್ಸಿದ್ವಿ. ಅಂದರೆ ಈಗ ಎಲ್ಲ ಕಡೆನೂ ಬೆಡ್ ಫುಲ್ಲಾಗಿ? ಹೌದೌದು, ನಮ್ಮಲ್ಲೂ ಎಲ್ಲ ಫುಲ್ಲಾಗಿದೆ. ಈಗ ICU ಬೇಕು ಅವ್ರಿಗೆ, ICU ಇಲ್ಲ ಅಲ್ಲಿ. ಉಸಿರಾಟ ತೊಂದರೆಯಿಂದ ಬಳಲುತ್ತಿರುವ ಕೋವಿಡ್ ಪೇಷಂಟ್ ಅನ್ನ ಅಡ್ಮಿಟ್ ಮಾಡಲು ಆಂಬ್ಯುಲೆನ್ಸ್ ಡ್ರೈವರ್ಗಳು 10-12 ಆಸ್ಪತ್ರೆಗಳನ್ನ ಸುತ್ತಿದ್ರು, ಬೆಡ್ ಸಿಗ್ತಾ ಇಲ್ಲ. ಖಾಸಗಿ ಆಸ್ಪತ್ರೆಗಳು ಪೇಷಂಟ್ಗಳನ್ನ ಸ್ವೀಕರಿಸ್ತಿಲ್ಲ. ಬೆಂಗಳೂರಿನ KC ಜನರಲ್ ಆಸ್ಪತ್ರೆಯಲ್ಲಿ ಪಾಸಿಟಿವ್ ರೋಗಿಗಳನ್ನ ಗಂಟೆಗಟ್ಟಲೆ ಕಾಯಿಸೋ ಸತ್ಯ ನಮ್ಮ ರಿಯಾಲಿಟಿ ಚೆಕ್ ವೇಳೆ ಬಯಲಾಗಿದೆ. ಒಂದು 2 3 ಆಂಬ್ಯುಲೆನ್ಸ್ಗಳು ಅರ್ಧ ಮುಕ್ಕಾಲು ಗಂಟೆಯಿಂದ ಕಾಯ್ತಾ ಇದೆ. ಆದರೆ ಎಲ್ಲೂ ಕೂಡ ಇವರಿಗೆ ಬೆಡ್ ಸಿಗ್ತಾ ಇಲ್ಲ, ಇವರನ್ನ ಅಟೆಂಡ್ ಮಾಡ್ತಾ ಇಲ್ಲ. ಒಂದು ವೇಳೆ ಇದೇ ರೋಗಿಗಳಿಗೆ ಉಸಿರಾಟದ ತೊಂದರೆ ಮತ್ತು ಜೀವನ್ಮರಣದ ನಡುವೆ ಹೋರಾಟ ಮಾಡ್ತಿದ್ರೆ ನಿಜವಾಗ್ಲೂ ಕೂಡ ಇವರ ಪರಿಸ್ಥಿತಿ ಕೇಳೋರು ಯಾರು? ಇವತ್ತಿನವ್ರಿಗೆ ಯಾವೊಬ್ಬರು ಅಟೆಂಡ್ರು ಬಂದಿಲ್ಲ, ಡಾಕ್ಟ್ರು ಬಂದಿಲ್ಲ, ಯಾರೂ ಬಂದಿಲ್ಲ. ಅವರನ್ನ ಕರ್ಕೊಂಡು ಆಸ್ಪತ್ರೆಗೆ ಒಳಗೆ ಹೋಗುವಂಥ ವ್ಯವಸ್ಥೆ ಕೂಡ ಇಲ್ಲ. ಅಂತಂದ್ರೆ ಏನಾಗ್ತಿದೆ ಪರಿಸ್ಥಿತಿ, ಯಾಕೆ ಹೀಗಾಗ್ತಿದೆ ಅನ್ನುವಂಥದ್ದೊಂದು ಚಿಂತನೆ ಮಾಡಲೇಬೇಕಾಗಿದೆ. KC ಜನರಲ್ ಹಾಸ್ಪಿಟಲ್ ಅಲ್ಲಿ ನಿಂತಿದ್ದೀನಿ, ಇಷ್ಟು ಆಂಬ್ಯುಲೆನ್ಸ್ಗಳು ನೋಡಿ, ಇವೆಲ್ಲವೂ ಕೂಡ ಪೇಷಂಟ್ ಅನ್ನ ಹೊತ್ತು ತಂದಿರುವಂಥದ್ದು, ಅದು ಪಾಸಿಟಿವ್ ಕೊರೋನಾ ಪಾಸಿಟಿವ್ ಕೇಸ್ಗಳನ್ನ ಹೊತ್ತು ತಂದಿರುವಂಥದ್ದು. ಆದರೆ ಯಾರೂ ಕೂಡ ಪೇಷಂಟ್ಗಳನ್ನ ಅಟೆಂಡ್ ಮಾಡ್ತಿಲ್ಲ. ಅಂದ್ರೆ ಪರಿಸ್ಥಿತಿ ಈಗಲೇ ಹೀಗಾದ್ರೆ, ಅಂದ್ರೆ ಇನ್ನೂ ಕೂಡ ಪರಿಸ್ಥಿತಿ ಕೈ ಮೀರಲಿಲ್ಲ, ಈಗಲೇ ಇಲ್ಲಿ ಪೇಷಂಟ್ಗಳನ್ನ ಅಟೆಂಡ್ ಮಾಡೋರಿಲ್ಲ, ICU ಫುಲ್ ಅಂತಿದೆ. ಒಂದೊಂದು ಪೇಷಂಟನ್ನು ಇಲ್ಲಿಂದ ಹೊಸಕೋಟೆವರೆಗೆ ಕರ್ಕೊಂಡು ಹೋಗಬೇಕು. 3, 4, 5, 6, 7 ಗಂಟೆ ಆಂಬ್ಯುಲೆನ್ಸಲ್ಲೇ ಸುತ್ತಾಡಿಸ್ಬೇಕು ಅಂತಂದರೆ ಮುಂದಿನ ದಿನಗಳನ್ನು ನೆನೆಸುವಾಗ ನಿಜವಾಗ್ಲೂ ಕೂಡ ಭಯ ಆಗುತ್ತೆ. ಸಾರ್ವಜನಿಕರು ಕೂಡ ಈ ಆತಂಕದವನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕೂಡ ಅಂತರವನ್ನು ಮರೆತು ಬಿಡಬೇಡಿ, ಮಾಸ್ಕನ್ನು ಧರಿಸದೇ ಇರಬೇಡಿ, ಸ್ಯಾನಿಟೈಸರ್ ಬಳಸದೇ ಇರಬೇಡಿ, ಜೊತೆಗೆ ಮಾಸ್ಕ್ ಹಾಕೋದನ್ನು ಮರಿಬೇಡಿ. ಯಾಕಂದರೆ ಪರಿಸ್ಥಿತಿ ಕೈ ಮೀರ್ತಿದೆ. ನಾನು ಪ್ರತಿಯೊಂದು ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ನೋಡ್ತೀನಿ, ಎಲ್ಲೂ ಕೂಡ ಬೆಡ್ ಖಾಲಿಲ್ಲ ಅಂತಿದ್ದಾರೆ, ICU ಫೆಸಿಲಿಟಿ ಇಲ್ಲ ಅಂತಿದ್ದಾರೆ. ಈ ರೀತಿ ಆಂಬ್ಯುಲೆನ್ಸ್ಗಳು ಸಾಲಾಗಿ ನಿಲ್ತಿವೆ. ನಿಜವಾಗ್ಲೂ ಕೂಡ ಮುಂದಿನ ದಿನಗಳಲ್ಲಿ ಅತ್ಯಂತ ಅಪಾಯಕಾರಿಯಾದ ಪರಿಸ್ಥಿತಿ ನಮ್ಮನ್ನ ಕಾದಿದೆ. ಸರ್ಕಾರದ ನಿರ್ಲಕ್ಷ್ಯದಿಂದ ಹೆಚ್ಚುತ್ತಿದೆ ಸಾವು. ಈ ಒಂದು ಸಂದರ್ಭದಲ್ಲಿ ಏನಾಗ್ತಿದೆ ಅಂದ್ರೆ ತುಂಬಾ ಸಾವುಗಳು ಜಾಸ್ತಿನೇ ಆಗ್ತಾ ಇದೆ ಕೊರೋನಾ ವೈರಸ್ ಇಂದ. ಈ ಸಾವುಗಳಿಗೆ ಕಾರಣ ಕೊರೋನಾ ವೈರಸ್ ಅಲ್ಲ, ನಿರ್ಲಕ್ಷ್ಯ, ನಮ್ಮ ಸರ್ಕಾರದ ನಿರ್ಲಕ್ಷ್ಯ. ಹಾಗೂ ಏನಾಗ್ತಿದೆ ಅಂದ್ರೆ ಪೇಷಂಟ್ಗಳಿಗೆ ಕರೆಕ್ಟ್ ಆಗಿ ಒಂದು ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂಗೆ ಅವರಿಗೆ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ. ಈಗ ತಿಳ್ಕೊಳ್ಳಿ, ಒಂದು ಪೇಷಂಟ್ಗೆ ಒಂದು ಜ್ವರ, ನೆಗಡಿ, ಕೆಮ್ಮು ಅಂತ ಸಿಂಪ್ಟಮ್ಸ್ ಎಲ್ಲ ಇರೋ ಪೇಷಂಟ್ಸ್ಗೆ ಏನೋ ಆಗ್ತಾ ಇದೆ ಅಂದ್ರೆ ಯಾರು ಸಹ ಆಯ್ತಲ್ಲ ಹಾಸ್ಪಿಟ್ಲಿಗೆ ತಗೋತಾ ಇಲ್ಲ. ತಗೊಂಡ್ರು ಈಗ ಸಣ್ಣ ಪುಟ್ಟ ಕ್ಲಿನಿಕಲ್ ತಗೊಂಡ್ರು ಅಲ್ಲಿ ಐತಲ್ಲ ಪರ್ಟಿಕ್ಯುಲರ್ ಆಗಿ ಅವ್ರಿಗೆ ಕೋವಿಡ್ ಟೆಸ್ಟ್ ಆಗ್ತಾ ಇಲ್ಲ. ಈಗ ಕೋವಿಡ್ ಟೆಸ್ಟ್ ಆಗ್ತಾ ಇಲ್ಲ. ಸೊ ಏನಾಗ್ತಿದೆ, ಪೇಷಂಟ್ ಬರ್ತಾ ಕ್ರಿಟಿಕಲ್ ಆಗ್ತಿದೆ. ಕ್ರಿಟಿಕಲ್ ಆಗಿ ಆ ಪೇಷಂಟ್ ಐತಲ್ಲ ಆಮೇಲೆ
ಅನಿವಾರ್ಯತೆ ಕೋವಿಡ್ ಟೆಸ್ಟ್ ಮಾಡಿಸ್ಕೊಡಿ ಅಂತ ಹೇಳ್ಬಿಟ್ಟು ಬೇರೆ ಎಲ್ಲ ಹಾಸ್ಪಿಟಲ್ ಎಲ್ಲೂ ತಗೋತಾ ಇಲ್ಲ, ನಿಮಗೆ ಒಂದು ಕೋವಿಡ್ ಟೆಸ್ಟ್ ಮಾಡ್ಕೊಳ್ಳಿ ಆಮೇಲೆ ನಾವು ತಗೋತೀವಿ ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ ಹೇಳಿದಾಗ ಪೇಷಂಟ್ ಈ ತರ ಕೋವಿಡ್ ಟೆಸ್ಟ್ಗೆ ಒಂದು ಪ್ರೈವೇಟ್ ಸೆಂಟರ್ಗೆ ಹೋಗಿದಾಗ ಏನಾಗುತ್ತೆ, ಅಲ್ಲಿ 4 ರಿಂದ 5 ಸಾವಿರ ರೂಪಾಯಿ ಪೇಮೆಂಟ್ ಮಾಡಿಬಿಟ್ಟು ಅವ್ರು ಟೆಸ್ಟ್ ಮಾಡಿಸ್ಕೊಂಡ್ರು ಸಹ ಅವರಿಗೆ ರಿಪೋರ್ಟ್ ಬರೋಕ್ಕೆ ಏನಾಗುತ್ತೆ ಅಂದ್ರೆ ಒಂದು ಮಿನಿಮಮ್ 48 ಅವರ್ಸ್ ಸ್ವಾಬ್ ಕಲ್ಚರ್ಗೆ ಟೈಮ್ ತಗೊಳುತ್ತೆ. ಮಿನಿಮಮ್ 48 ಅವರ್ಸ್ ಸ್ವಾಬ್ ಕಲ್ಚರ್ಗೆ ಟೈಮ್ ತಗೊಂಡಾಗ ಇಲ್ಲಿ ಆಲ್ರೆಡಿ ಆ ಪೇಷಂಟ್ ಈ ತರ ಒಂದು ಕಾಯಿಲೆ ಸಫರ್ ಮಾಡ್ತಾ ಇದೆ, ನೆಗಡಿ ಕೆಮ್ಮಿದೆ, ಆಮೇಲೆ ತಿರ್ಗಾ ಇಲ್ಲಿ 48 ಅವರ್ಸ್ ವೇಟ್ ಮಾಡಬೇಕು. ಈ ನಡುವೆ ಏನಾಗ್ತಿದೆ ತೊಂದರೆ, ಉಸಿರಾಟದ ತೊಂದರೆ ಏನಿರುತ್ತಲ್ವ, ಆ ಉಸಿರಾಟದ ತೊಂದರೆ ಏನ್ ಮಾಡುತ್ತೆ ಅಂದ್ರೆ ಮೈಯಲ್ಲಿ ಆಕ್ಸಿಜನ್ ಪ್ರಮಾಣ ಕಮ್ಮಿ ಮಾಡುತ್ತೆ. ನಾನ್ ಕೋವಿಡ್ ರೋಗಿಗಳ ಪಾಡು ಗೋವಿಂದ. ಎಸ್, ಒಂದ್ ಕಡೆ ಸರ್ಕಾರ ಹೆಚ್ಚಿನ ಸರ್ಕಾರಿ ಆಸ್ಪತ್ರೆಗಳನ್ನ ಕೋವಿಡ್-19 ಆಸ್ಪತ್ರೆಯಾಗಿ ಪರಿವರ್ತಿಸಿದೆ. ಈ ಆಸ್ಪತ್ರೆಗಳಿಗೆ ಹೆಚ್ಚಿನ ವೈದ್ಯರನ್ನ ನಿಯೋಜಿಸಿದೆ. ಆದರೆ ಇನ್ನೊಂದು ಕಡೆ ಕೋವಿಡ್ ಅಲ್ಲದ ಪೇಷಂಟ್ಗಳಿಗೆ ಚಿಕಿತ್ಸೆ ಕೊಡುವ ವೈದ್ಯರೇ ಇಲ್ಲದಾಗಿದ್ದಾರೆ. ಹಾಗಾಗಿ ಇತರೆ ಗಂಭೀರ ರೋಗಗಳಿಂದ ಬಳಲುತ್ತಿರುವ ರೋಗಿಗಳ ಸಾವಿನ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿದೆ. ದಿನೇ ದಿನೇ ಕೊರೋನಾ ಪೇಷಂಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ. ಜಾಸ್ತಿ ಆಗ್ತಿರೋದ್ರಿಂದ ಆಸ್ಪತ್ರೆಗಳಲ್ಲಿ ಕೂಡ ಈ ಕೊರೋನಾ ಪೇಷಂಟ್ಗಳು ಜಾಸ್ತಿ ಆಗ್ತಿರೋದ್ರಿಂದಾಗಿ ಕೆಲವು ಆಸ್ಪತ್ರೆಗಳನ್ನ ಸೀಲ್ ಡೌನ್ ಮಾಡ್ತಿದ್ದಾರೆ. ಹಾಗಾಗಿ ಕೊರೋನಾ ಅಲ್ಲದ ಹಾಸ್ಪಿಟಲ್ ಅಲ್ಲಿ ಅವುಗಳು ಕೂಡ ಸೀಲ್ ಡೌನ್ ಆಗ್ತಿರೋದ್ರಿಂದ ಜನರಿಗೆ ತುಂಬಾನೇ ತೊಂದರೆ ಆಗ್ತಾ ಇದೆ. ಟ್ರೀಟ್ಮೆಂಟ್ ಸಿಗದೆ ಅವರು ರಸ್ತೆಯಲ್ಲಿರುವಂಗೆ ಆಗ್ಬಿಟ್ಟಿದೆ. ಯಾಕಂದ್ರೆ ಕೊರೋನಾ ಸಂಖ್ಯೆ, ಪಾಸಿಟಿವ್ ಸಂಖ್ಯೆಗಳು ಜಾಸ್ತಿ ಆಗ್ತಿರೋದ್ರಿಂದ ವೈದ್ಯರಲ್ಲೂ ಒತ್ತಡ ಜಾಸ್ತಿ ಆಗ್ತಾ ಇದೆ. ಮತ್ತೆ ಬೆಡ್ಗಳ ಕೊರತೆನೂ ಕಂಡು ಬರ್ತಾ ಇದೆ. ಅದೊಂದು ನಾನ್ ಕೋವಿಡ್ ಪೇಷಂಟ್ಗಳಿಗೆ ಇಲ್ಲಿ ಟ್ರೀಟ್ಮೆಂಟ್ ಸಿಗದ ಕಾರಣ ಇನ್ನಷ್ಟು ಆತಂಕ ಹೆಚ್ಚುತ್ತಾ ಇದೆ. ಕೆಲವರು ಈಗ ನೀವು ನೋಡ್ತಿರ್ಬೋದು, ಇವರು ಬೆಳಿಗ್ಗೆ ಬಂದಿದ್ರು, ಅವರಿಗೆ ಬ್ರೀದಿಂಗ್ ಪ್ರಾಬ್ಲಮ್ ಇತ್ತು, ಆಕ್ಸಿಜನ್ ಸಿಗದೆ 1.5 ಗಂಟೆ ಹಾಸ್ಪಿಟಲ್ನ ಮುಂಭಾಗನೆ ಕಾದಿದ್ದಾರೆ. ಆದ್ರೆ ಅವರಿಗೆ ಕರೆಕ್ಟ್ ಆಗಿ ಆಕ್ಸಿಜನ್ ಸಿಗದ ಕಾರಣ ಅವ್ರದ್ದು ಇವತ್ತು ಸಾವು ಸಂಭವಿಸಿದೆ. ಹೀಗೆ ಈ ರೀತಿ ತಕ್ಷಣಕ್ಕೆ ಟ್ರೀಟ್ಮೆಂಟ್ ಸಿಗದ ಕಾರಣ ಅದೆಷ್ಟೋ ನಾನ್ ಕೋವಿಡ್ ಪೇಷಂಟ್ಗಳು ಪ್ರಾಣವನ್ನ ಕಳ್ಕೊಳ್ತಿರೋದು ಒಂಥರ ಜನರಲ್ಲೂ ಆತಂಕ ಮೂಡಿದೆ. ಅಂದ್ರೆ ಒಂದ್ ಕಡೆ ಕೊರೋನಾ ಪೇಷಂಟ್ಗಳು, ಇನ್ನೊಂದ್ ಕಡೆ ಕೊರೋನಾ ಅಲ್ಲದ ಪೇಷಂಟ್ಗಳು, ಮತ್ತೆ ಕೊರೋನಾ ಅಲ್ಲದ ಹಾಸ್ಪಿಟಲ್ಗಳಿಗೆ ಕೊರೋನಾ ಜಾಸ್ತಿ ಆಗ್ತಿರೋದು, ಇವೆಲ್ಲವೂ ಕೂಡ ಗೊಂದಲ ಸೃಷ್ಟಿ ಆಗ್ತಾ ಇದೆ. ನಾವು ಬಿದರ್ಲಿಂದ ಬಂದಿದ್ದು, ಎಷ್ಟಕ್ಕಂದ್ರೆ ರೀಚ್ ಆಗಿದ್ದೆವು 9 ತನಕ ರೀಚ್ ಆಗಿದ್ದೆವು ಹಾಸ್ಪಿಟಲ್ಗೆ. ಅವ್ರಿಗೆ ನೀಡಾಗಿ ಆಕ್ಸಿಜನ್ ಬೇಕಾಗಿತ್ತು, ಆಕ್ಸಿಜನ್ ಕೊಟ್ಟಿಲ್ಲ. ಹೊರಗೆ ಬಂದು 1.5 ತಾಸು ತನಕ ವೇಟ್ ಮಾಡಿದ್ವಿ ಇಲ್ಲಿ ನಾವು. ನಮಗೆ ಯಾರು ಒಳಗೆ ಬರತ್ತ ನಮಗೆ ಏನೂ ಹೇಳಿಲ್ಲ. ಇಲ್ಲಿ ಅವ್ರದ್ದು ಆಟೋದಾಗೆ ಕುಂತಲ್ಲಿ ಡೆತ್ ಆಗಿದೆ. ಆಪರೇಷನ್ ಇದೆ ಅಂತ 15 ದಿನದಿಂದ ಓಡಾಡಿಸ್ತಾನೆ ಇದ್ದಾರೆ. ನಾಳೆ ಬನ್ನಿ, ನಾಡಿದ್ದು ಬನ್ನಿ, ನಾಡಿದ್ದು ಬನ್ನಿ, ಇವತ್ತು ಬಂದರೆ ಇವತ್ತು ಮನೆಗೆ ಹೋಗಿ ಇವತ್ತು ಓಪನ್ ಆಗ್ತಾ ಇಲ್ಲ, ಮತ್ತೆ ಮಂಡೇ ಬನ್ನಿ ಅಂತ. ಅವ್ರು ನಮ್ಮ ಮನೇಲಿ ಇಟ್ಕೊಳಕ್ಕಾಗ್ತಾ ಇಲ್ಲ, ಹಾಸ್ಪಿಟಲ್ ಸೇರ್ಸೋಕ್ಕಾಗ್ತಾ ಇಲ್ಲ. ಹಾಸ್ಪಿಟ್ಲಿಗೆ ಬಂದರೆ ನಾಳೆ ಬನ್ನಿ, ನಾಡಿದ್ದು ಬನ್ನಿ ಅಂತಾರೆ. ಆ ಟೆಸ್ಟ್ ಮಾಡಿಸಿ, ಈ ಟೆಸ್ಟ್ ಮಾಡಿಸಿ ಅಂತಾರೆ. 15 ಡೇಸ್ ಒಮ್ಮೆ ಮತ್ತೆ ಕೋವಿಡ್-19 ಮಾಡಿಸಿ ಅಂತಾರೆ. 2 ಟೈಮ್ ಮಾಡಿಸಿದ್ದೀವಿ. ಮತ್ತೆ ಅವ್ರನ್ನ ನಾವು ಮನೆ ಕರ್ಕೊಂಡು ಹೋಗೋ ಆಗ್ತಾ ಇಲ್ಲ, ಹಾಸ್ಪಿಟಲ್ ಇಡೋಕ್ಕಾಗ್ತಾ ಇಲ್ಲ. ಅವ್ರಿಗೆ ಹೋಟೆಲ್ಗೆ ಕ್ಯಾನ್ಸರ್ ಆಗಿತ್ತು, ಕ್ಯಾನ್ಸರ್ ಆಪರೇಷನ್ ಮಾಡಿದ್ರು. ಮತ್ತೆ ಇಲ್ಲಿ ರೈಟ್ ಸೈಡಲ್ಲಿ ಅದನ್ನ ತೆಗಿಬೇಕು ಅಂತ ಹೇಳಿದ್ರು. ಅದನ್ನ 15 ಡೇಸಿಂದ ಓಡಾಡ್ತಾ ಇದ್ದೀವಿ. ಟ್ರೀಟ್ಮೆಂಟು ಸರಿ ಆಗ್ತಾಯಿಲ್ಲ, ಏನು ಮಾಡೋದು ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಇವಾಗ ಬಂದರೆ ಇವಾಗ ಅವ್ರನ್ನ ನೋಡೋಕ್ಕೂ ಆಗ್ತಾ ಇಲ್ಲ, ನಮ್ಮ ಕೈಯಲ್ಲಿ ಹಂಗಿದ್ದಾರೆ ಅವರು. ಇವತ್ತು ಮಾಡಬೇಕಿತ್ತ ಆಪರೇಷನ್? ಒಳಗಡೆ ಹೋಗೋಕ್ಕೂ ಕೊಡ್ತಾ ಇಲ್ಲ. ಓಕೆ, ಡಾಕ್ಟರ್ ಹತ್ರ ಮಾತಾಡಿದ್ರೆ ಸರ್ಕಾರದ ವೈದ್ಯಕೀಯ ಇಲಾಖೆ ಇವೆಲ್ಲ ಪರಿಸ್ಥಿತಿಯನ್ನು ಕರೆಕ್ಟ್ ಆಗಿ ನಿಭಾಯಿಸದ ಕಾರಣ ಜನ ಗೊಂದಲಕ್ಕೊಳಗಾಗಿದ್ದಾರೆ. ಈಗಲೇ ಸಡನ್ ಆಗಿ ಟ್ರೀಟ್ಮೆಂಟ್ ತಗೊಳ್ಬೇಕಾದವರಿಗೆ ಟ್ರೀಟ್ಮೆಂಟ್ ಸರಿಯಾಗಿ ಸಿಗ್ತಾ ಇಲ್ಲ, ಆಕ್ಸಿಜನ್ ಸರಿಯಾಗಿ ಸಿಗ್ತಾ ಇಲ್ಲ. ಹಾಗಾಗಿ ಅದೆಷ್ಟೋ ಜನ ಕೊರೋನಾ ಅಲ್ಲದೆ ತಮ್ಮ ಪ್ರಾಣವನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಈ ಎಲ್ಲ ಅವ್ಯವಸ್ಥೆ, ಗೊಂದಲ, ಗೋಲ್ಮಾಲ್ಗಳನ್ನು ನೋಡಿದಾಗ ಆತಂಕ ಹೆಚ್ಚುತ್ತಿದೆ. ಒಂದೆಡೆ ಕೊರೋನಾ ರೋಗಿಗಳ ಸಂಖ್ಯೆ ಹೆಚ್ಚುತ್ತಿದೆ, ಇನ್ನೊಂದೆಡೆ ಭ್ರಷ್ಟಾಚಾರದಿಂದ ಆರೋಗ್ಯ ವ್ಯವಸ್ಥೆ ಹಳಿ ತಪ್ಪಿದೆ. ಇದರಿಂದ ಸಾವು ನೋವು ಅನುಭವಿಸಬೇಕಾದವರು ಮಾತ್ರ ಜನಸಾಮಾನ್ಯರು. ಈ ಬಗ್ಗೆ ಪ್ರಶ್ನಿಸದಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಎಲ್ಲ ಗೋಲ್ಮಾಲ್ಗಳನ್ನು ನೋಡ್ತಿದ್ರೆ ಇಲ್ಲಿ ಬೇಲಿಯೇ ಎದ್ದು ಹೊಲ ಮೇಯ್ತಿರೋದು ಸ್ಪಷ್ಟ. ಸರ್ಕಾರಿ ವ್ಯವಸ್ಥೆಯೇ ಭ್ರಷ್ಟಾಚಾರದಲ್ಲಿ ತೊಡಗಿರೋದ್ರಿಂದ ಇವತ್ತು ಆರೋಗ್ಯ ವ್ಯವಸ್ಥೆ ಹದಗೆಟ್ಟು ಬಿಟ್ಟಿದೆ. ಅಷ್ಟು ಮಾತ್ರ ಅಲ್ಲ,
ಖಾಸಗಿ ಆಸ್ಪತ್ರೆಯವರಿಗೂ ಸರ್ಕಾರ ದರೋಡೆ ಮಾಡಲು ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಜನ ತತ್ತರಿಸಿ ಹೋಗ್ತಿದ್ದಾರೆ. ಅದು ಹೇಗೆ ತತ್ತರಿಸಿ ಹೋಗ್ತಿದ್ದಾರೆ ಅನ್ನೋದರ ಇಂಚು ಇಂಚು ಮಾಹಿತಿ ಕೊಡ್ತೀನಿ ಚಿಕ್ಕ ಬ್ರೇಕ್ನ ನಂತರ.